ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇಲ್ಲಿ ನಮ್ಮ ಸಾನು ಅವರು ನನಗೆ ಮೇಕಪ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ತುಂಬ ದಿನದಿಂದ ಹೇಳ್ತಾ ಇದ್ದಾಳೆ ನಾನು ನಿನ್ನ ಮೇಕಪ್ ಮಾಡಬೇಕು ಅಂತ. ಅವತ್ತಿಂದ ನಂಗೆ ಹುಷಾರಿರಲಿಲ್ಲ, ಸುಸ್ತಾಗ್ತಾಯಿತ್ತು, ದಿನ ಮಾಡಿಸ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ, ಕುತ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಅಷ್ಟೊತ್ತು ಕುತ್ಕೋಬೇಕು ಅಷ್ಟೆಲ್ಲ ಆಗೋದಿಲ್ಲ ಅಂದ್ಬಿಟ್ಟು ನಾನು ಮಾಡ್ಕೊಂಡಿರಲಿಲ್ಲ. ಆ್ಯಂಡ್ ಅದ್ರ ಜೊತೆ ಒಂದು ಸರ್ಪ್ರೈಸ್ ಕೂಡ ಇದೆಯಂತೆ. ಅದು ಮೇಕಪ್ ಮಾಡ್ಕೊಂಡಾಗ್ಲೇ ನಾನು ಇನ್ನು ಕೊಡೋದು ಅಂತ ಬೇರೆ ಹೇಳಿದ್ಲು. ಅವಾಗ ಅದನ್ನು ಕೊಡೋದಕ್ಕೆ ಅರ್ಜೆಂಟು. ಹಾಗಾಗಿ ಇವತ್ತು ಫೈನಲಿ ಅಮ್ಮ ಇದ್ದಾರಲ್ಲ, ಇವತ್ತು ಸ್ವಲ್ಪ ಎನರ್ಜೆಟಿಕ್ ಆಗಿದ್ದೀನಿ. ಅಯ್ಯೋ ಟ್ಯಾಬ್ಲೆಟ್ ತೊಗೊಂಡಿಲ್ಲ, ಇನ್ನು ಟ್ಯಾಬ್ಲೆಟ್ ತೊಗೊಂಡು ಈಗ ನಾನು ಸಾನುಗೆ ಮೇಕಪ್ ಮಾಡಿಸ್ಕೊಳ್ಳೋದು ಕೂತ್ಕೊಳ್ತೀನಿ. ಇಲ್ಲಿ ಕಾಣ್ತಿದ್ಯಾ, ಎಲ್ಲ ಅರೇಂಜ್ ಮಾಡಿ ತೆಗೆದು ಇಟ್ಕೊಂಡಿದ್ದಾಳೆ. ನನಗೆ ನೀನು ಡ್ರೆಸ್ ಚೇಂಜ್ ಮಾಡು, ಬೇರೆ ಡ್ರೆಸ್ ಹಾಕು ಅಂತಿದ್ದಾಳೆ. ಮಾಡು ಸುಮ್ಮನೆ ಇದಕ್ಕೇನೆ ಅಂತ ಹೇಳ್ತಾರೆ. ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಬೇಕು. ಮೇಕಪ್ಪು ಸೂಪರ್ ಆಗಿದ್ರೆ ಚೇಂಜ್ ಮಾಡ್ತೀನಿ. ಫೇಸ್ ನನಗೇನಾಗಿದೆ, ಬರೀ ಲಿಪ್ಸ್ಟಿಕ್ ಅಷ್ಟೇ. ಅಯ್ಯೋ ಇದೇನಿದೋಳೆ ಪ್ರೊಫೆಷ್ನಲ್ ಥರ ಆಡ್ತಾವಳೆ. ಲಿಪ್ಸ್ಟಿಕ್ ಹಾಕಿದ್ಯಾ ತೆಗಿ ಅಂತೆ. ಅಯ್ಯೋ ನಮ್ಮ ಹುಡುಗಿಗೆ ಏನು ಆಸೆನೋ ಮೇಕಪ್ ಮಾಡೋದಕ್ಕೆ. ನಮ್ಗೆ ಅದೇನು ಹಾಲತ್ ಮಾಡ್ತಾಳು ನೋಡೋಣ, ಸುಮ್ಮನೆ ಬಾಮ್ಮ ಬಾ. ನಂದಾದ್ಮೇಲೆ ನಿಂದೇ ಟರ್ನ್. ಅದಕ್ಕೆ ಏನೇನು ಮಾಡ್ತಾರೆ ನೋಡೋಣ. ಮಾಯ್ಶ್ಚರೈಸರ್ ಎತ್ಕೊ. ಅಯ್ಯೋ ಅಯ್ಯೋ ಇಲ್ಲ, ತುಂಬಾ ಜಾಸ್ತಿ. ಅದು ಸ್ಪಾಂಜ್ ಕಿತ್ತೋಗುತ್ತೆ. ಅಯ್ಯೋ ಹೊಡಿಬಿಡ್ರೆ. ಹೌದು ರಕ್ಷಿ ಆಯ್ತು. ಅವ್ರು ಮಲ್ಕೋಬೇಕು, ಬೇಗ ಬೇಗ ರೆಡಿ ಮಾಡು. ಮಮ್ಮಿ ಮಲ್ಕೋಬೇಕು ಸ್ವಲ್ಪ ಹೊತ್ತು. ನಿದ್ದೆ ಬರ್ತಾ ಇದೆ ಅವಳಿಗೆ, ಅದಕ್ಕೆ ಹೋಗಮ್ಮ ನೀನು ಮಲ್ಕೋ, ಹೋಗ, ಆಮೇಲೆ ಮಾಡ್ತಾಳೆ. ಇಲ್ಲಿ ಎಲ್ಲ ಸ್ಪ್ರೆಡ್ ಮಾಡ್ತಾರ. ಐಲೈನರ್ ಹಚ್ಚು. ಅಯ್ಯೋ ಇವಳಿಗೆ ಚೆನ್ನಾಗಿ ಮಾಡ್ತಿಲ್ಲ ನಾನು ಈ ಸರಿ ಅಂತ. ಫೈನಲಿ ಸಾನು ಮೇಕಪ್ಪು ಹೇರ್ ಸ್ಟೈಲು ಮುಗೀತು. ನನಗಂತೂ ಏನು ಗಿಫ್ಟ್ ಮೇಲೆ ಗಿಫ್ಟ್. Mama, I have made you a quilling paper earring to make you ready when I make up you. You can wear it. Oh my god. Oh, so beautiful.
ನಾನು ಮೊನ್ನೆ ಕ್ವಿಲ್ಲಿಂಗ್ ಪೇಪರ್ದು ಇಯರಿಂಗ್ ಮಾಡ್ತಾ ಇದ್ಲಲ್ಲ, ತೋರಿಸಿದ್ದೆ ನಿಮಗೆ. ಸೊ ಇದು ನನಗೂ ಮಾಡಿಕೊಟ್ಟಿದ್ದಾಳೆ ಈಗ. ಬಟ್ ಇದನ್ನು ಮಾಡಿದಾಗ ಏನಂದ್ಲು ಸಾನು ಅಂದರೆ, ನಾನು ನಿನಗೆ ಒಂದು ಗಿಫ್ಟ್ ಮಾಡಿದ್ದೀನಿ, ನಾನು ನಿನಗೆ ಮೇಕಪ್ ಮಾಡಿಬಿಟ್ಟು ಆಮೇಲೆ ಕೊಡ್ತೀನಿ ಅಂದ್ಲು. ಸಾನು ನಂಗೆ ನಿಜವಾಗ್ಲೂ ಸುಸ್ತಾಗಿದೆ ಸಾನು, ಆಗ್ತಾ ಇಲ್ಲ ಮಾಡಿಸ್ಕೊಳ್ಳೋದಕ್ಕೆ ಅಂದರೆ, ಇಲ್ಲವಮ್ಮ ಆ ಗಿಫ್ಟ್ ನೋಡಿದ ತಕ್ಷಣ ನೀನು ಹೊಟ್ಟೆ ನೋವೆಲ್ಲ ಹೊರಟೋಗುತ್ತೆ ಅಂತ ಅಷ್ಟು ಕಾನ್ಫಿಡೆಂಟಾಗಿ ಹೇಳಿದ್ಲು. ಟು ಮಮ್ಮ ಫ್ರಮ್ ಸಾನು. ಬೇಬಿ ನೋಡಿ ಹೆಂಗ್ ಕಾಣ್ತಾ ಇದೆ, ವೆರಿ ನೈಸ್ ಸಾನು. ಬೇಬಿ ಈಗ ಅಮ್ಮಮ್ಮ ಏನು ಮಾಡ್ತಾ ಇದೆ ನೋಡು, ಅಮ್ಮಮ್ಮಂಗೂ ಮಾಡ್ತೀನಿ ಅಂತ ಅಮ್ಮಮ್ಮ ಮಲ್ಕೊಳ್ಳೋ ಟೈಮ್ ಈಗ. ಅಮ್ಮಮ್ಮ ಮಲ್ಕೊಂಡಿದ್ದಾರೆ, ನಾನು ಹೇಳ್ದೆ ತಾನೆ ಹೋಗಿ ಆಮೇಲೆ ಮಾಡುವಂತೆ. ನೋಡಿದ್ರಾ ಎಷ್ಟು ಖುಷಿ ಪಡ್ತಾಳೆ, ಸಣ್ಣ ಸಣ್ಣದಕ್ಕೆಲ್ಲ ನನ್ನ ಮಗಳು ಖುಷಿ ಪಡ್ತಾಳಪ್ಪ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನೆನ್ನೆ ವ್ಲಾಗ್ ನಾನು ಕಂಟಿನ್ಯೂ ಆಗಲಿಲ್ಲ. ಯಾಕೆ ಅಂದರೆ ನೆನ್ನೆ ಸಾನು ಮೇಕಪ್ ಮಾಡ್ತಿದ್ಲಲ್ವಾ, ಸಖತ್ತು ಟೈಮ್ ತೊಗೊಂಡ್ಲು. ನನಗೆ ಈಗ ಒಂದು 2-3 ಡೇಸಿಂದ ಮಲ್ಗಿ ಅಭ್ಯಾಸ ಆಗಿತ್ತಲ್ವ, ಆ ಟೈಮ್ಗೆ ಕರೆಕ್ಟಾಗಿ ಕಣ್ಣಿಳಿಯೋಕ್ಕೆ ಶುರು ಆಯಿತು. ಆ ನಿದ್ದೆ ಕಂಟ್ರೋಲ್ ಮಾಡ್ತಿದ್ದೆ, ಅವಳು ಮಾಡ್ತಿದ್ಲಲ್ಲ ಮೇಕಪ್ ಅಂದ್ಬಿಟ್ಟು 1 ಅವರ್ ನಿದ್ದೆ ಕಂಟ್ರೋಲ್ ಮಾಡಿದ್ದಕ್ಕೆ ತಲೆನೋವು ಶುರು ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಆಮೇಲೆ ಮಲ್ಕೊಂಡ್ಬಿಟ್ಟೆ. ಸೊ ಎದ್ದಾಗ ಸಂಜೆ ಆಗಿತ್ತು, ತಲೆನೋವು ಶುರು ಆಗಿತ್ತಲ್ಲ, ಅದು ಕಡಿಮೆನೇ ಆಗಿರಲಿಲ್ಲ. ಹಾಗಾಗಿ ನೆನ್ನೆ ಮೊದಲೇ 3-4 ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ, ಅದ್ರ ಜೊತೆ ಬೇರೆ ಟ್ಯಾಬ್ಲೆಟು ತೊಗೋಬೇಕಲ್ಲ, ಬೇಡ ಅಂಥೇಳಿ ಕಂಟ್ರೋಲ್ ಮಾಡಿದೆ. ಸ್ವಲ್ಪ ತಲೆನೋವು ಕಡಿಮೆ ಆಗಿರಲಿಲ್ಲ, ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಒಂಥರ ಆಗಲಿಲ್ಲ. ನೆನ್ನೆ ತಿಂಡಿ ಆಯಿತು. ಇವತ್ತಿನ ಅಪ್ಡೇಟ್ ಏನು ಅಂದರೆ, ನೆನ್ನೆ ಒಂದು ಹೊಸ ಟ್ಯಾಬ್ಲೆಟ್ ಶುರು ಮಾಡಿದೆ. ಅಂದರೆ ಇಷ್ಟು ದಿನಕ್ಕೆ 3 ಟ್ಯಾಬ್ಲೆಟ್ ಇರ್ತಾಯಿತ್ತು, ಅದು ನೆನ್ನೆಗೆ ಕಂಪ್ಲೀಟ್ ಆಯಿತು. ನೆನ್ನೆ ರಾತ್ರಿ ಇನ್ನೂ ಒಂದು ಹೊಸ ಟ್ಯಾಬ್ಲೆಟ್ ಶುರು ಮಾಡಿದೆ. ಅದರ ಕಡೆಯಿಂದನೂ ಏನೋ ಗೊತ್ತಿಲ್ಲ, ಬೆಳಿಗ್ಗೆಯಿಂದ ಸುಸ್ತಾಗ್ತಾಯಿದೆ. ನೆನ್ನೆ ಮಧ್ಯರಾತ್ರಿ ಎಚ್ಚರ ಆಗೋಯ್ತು, ಎಚ್ಚರ ಆಗಿ ವಾಮಿಟ್ ಆಗೋ ಥರ ಆಗೋದು, ಹೊಟ್ಟೆ ಎಲ್ಲ ತೊಳ್ಸೋದು, ತಲೆನೋವು ಆ ಥರ ಎಲ್ಲನೂ ಶುರುವಾಗಿದೆ. ಇಷ್ಟು ದಿನ ನನಗೆ ಸುಸ್ತು ಅಂತ ಇರಲಿಲ್ಲ, ಇವತ್ತು ಸಖತ್ತು ಸುಸ್ತಾಗ್ತಾಯಿದೆ. ಅಮ್ಮ ಹೊರಡ್ತಾ ಇದ್ದಾರೆ, ಏನು ಮಾಡ್ತೀನಿ ಗೊತ್ತಿಲ್ಲ. ಇಷ್ಟು ದಿನ ಆರಾಮಿತ್ತು, ಅದಕ್ಕೆ ಪರವಾಗಿಲ್ಲ ನೀನು ಹೋಗಮ್ಮ ಅಂದೆ. ಇವತ್ತು ಅವ್ರು ಹೊರಡ್ತಾ ಇದ್ದಾರೆ, ನನಗಿವತ್ತು ಸುಸ್ತಾಗ್ತಾಯಿದೆ. ಪ್ಯಾಕಿಂಗ್ ಶುರುವಾಗಿದೆ ಹೋಗೋದಕ್ಕೆ. ಇವತ್ತು ಬೆಳಿಗ್ಗೆ ತಿಂಡಿಗೆ ಅಮ್ಮ ಇದೇನಮ್ಮ ಶಾವಿಗೆ ಉಪ್ಪಿಟ್ಟು ಇಷ್ಟೊಂದು ಬಿಟ್ಟಿದೆಯಾ? ಸೊ ಯಾಕಮ್ಮ ಹೋಗ್ತಿರೋದು ಇಷ್ಟು ಬೇಗ? ನನ್ನ ಬಾಣಂತನ ಇಷ್ಟು ಬೇಗ ಆಗೋಯ್ತಾ? ಮನೆ ಕಡೆನೂ ನೋಡ್ಕೋಬೇಕಲ್ವಾ, ಬಂದು ಇನ್ನು ಒಂದು 4 ದಿನ ರೆಸ್ಟ್ ತಗೋ, ಬೇರೆ ಅಡುಗೆ ಕೆಲಸ ಮಾಡ್ಕೊಂಡು 1 ವಾರ ರೆಸ್ಟ್ ತಗೊಂಡ್ರೆ ಸಾಕು. ಇನ್ನು ಬೇಕಾದ್ರೆ ತಯಾರಿ ಆಗ್ತಿಲ್ಲ, ಸ್ವಲ್ಪ ಸುಸ್ತು ಇದು. ಇವತ್ತು ತುಂಬ ಸುಸ್ತಾಗ್ತಿರೋದು. ನಿನ್ನೆ ವಾಮಿಟ್ ಬರಂಗಾಯ್ತು ಅಂತ ಅಂದಲ್ಲಮ್ಮ, ಆ ಮಾತ್ರ ಕಡೆಯಿಂದ. ಆ್ಯಂಡ್ ಇನ್ನೂ ಒಂದು ಕಾರಣ, ಇವತ್ತೇ ಅರ್ಜೆಂಟಾಗಿ ಹೋಗ್ತಾ ಇರೋದಕ್ಕೆ ನನ್ನ ತಂಗಿ ಮೈಸೂರಿಗೆ ಬರ್ತಾ ಇದ್ದಾಳೆ. ಅವಳಿಗೆ ಇಷ್ಟು ದಿನ ಮಗಳಿಗೆ ಎಕ್ಸಾಮ್ ಇತ್ತು, ಇವತ್ತು ಮುಗಿಯುತ್ತಂತೆ, ಮುಗಿಸ್ಕೊಂಡು ಮೈಸೂರಿಗೆ ಹೋಗ್ತಾಳೆ. ಮೈಸೂರಲ್ಲಿ 4 ದಿನ ಅಷ್ಟೇ, ಮತ್ತೆ ಹಬ್ಬಕ್ಕೆ ವಾಪಸ್ ಬರಬೇಕು. ಅದಕ್ಕೆ ಒಂದು 4 ದಿನ ಇರಲಿ ಕಣೆ ಅಂದ್ಕೊಂಡು ಹೋಗ್ತಾ ಇದ್ದಾರೆ ನಾನು. ಸಾನು ಹೋಗ್ತಾರವರು, ಬಾ ಬೇಗ. ತಾತಾಜಿಗೆ ಬಿಟ್ಟು ಬರ್ತೀನಿ ಬಸ್ ಸ್ಟ್ಯಾಂಡ್ಗೆ. ಬಾಯ್. ಆರೋಗ್ಯ ನೋಡ್ಕೊಳ್ಳಿ, ಕಾಪಾಡ್ಕೊಳ್ಳಿ ಆರೋಗ್ಯ. ಇನ್ನು 1 ವಾರ ರೆಸ್ಟ್ ತಗೊಳ್ಳಿ, ಆಮೇಲೆ 1 ವಾರ ಒಂದು ತಿಂಗಳು ತಗೊಳಪ್ಪ, ಬೇಜಾರಿಲ್ಲ. 1 ತಿಂಗಳು ಅಮ್ಮ ಹೊರಟ್ರು ಸ್ನೇಹಿತರೆ. ಹೇಳಿದ್ನಲ್ಲ, ರಮ್ಯಾ ಬರ್ತಾ ಇದ್ದಾಳೆ ಮೈಸೂರಿಗೆ. ಹಾಗಾಗಿ ಅವಳು ಬಂದಾಗ ಇರಬೇಕಲ್ವ, ಅವಳು ಬರೋದೇ ಅಪರೂಪ. ರಮ್ಯಂಗೆ ಅಂದರು, ರಮ್ಯಾ ನೀನು ಹೋಗಿ ಇರು, ನಾನು ಬರ್ತೀನಿ 2 ದಿನ ಬಿಟ್ಟು ಅಂತ. ನಾನೇ ಬೇಡ ಬಿಡಮ್ಮ, ಬೇಜಾರಾಗುತ್ತೆ ಅವಳಿಗೂ, ಅಪರೂಪಕ್ಕೆ ಬರ್ತಾಳೆ, ನೀನು ಇಲ್ಲ ಅಂದರೆ ಬೇಜಾರು ಮಾಡ್ಕೋತಾಳೆ ಅಂದ್ಬಿಟ್ಟು ನಾನೇ ಹೋಗಿ ಅಂದೆ. ಅವರು ಹೋಸ್ಕೊಂಡು ಸರಿ ಅಂದ್ಬಿಟ್ಟು ಅವರು ಹೊರಟರು. ಅದಕ್ಕೆ ಯಾಕೋ ಗೊತ್ತಿಲ್ಲ, ಹೊಸ ಟ್ಯಾಬ್ಲೆಟ್ ತೊಗೊಂಡಲ್ಲ ನೆನ್ನೆ, ಅದಕ್ಕೂ ಏನೋ ಸಖತ್ತು ಸುಸ್ತಾಗ್ತಾಯಿದೆ. ಈಗ ಏನು ಹೇಳಲಿ, ಡಾಕ್ಟರ್ಗೆ ಹೋಗಿ ಹೇಳೋಣ ಅಂದರೆ ಅದ್ರ ಕಡೆಯಿಂದನ ಅಥವಾ ಬೇರೆ ರೀಸನ ಗೊತ್ತಿಲ್ಲ.
ಅದಕ್ಕೆ ಒಂದೇ ತಾನೇ ತೊಗೊಂಡಿರೋದು, ಇವತ್ತು ತೊಗೊಂಡು ನೋಡೋಣ. ಹಾಗೆ ಆದರೆ ಬೇಕಿದ್ರೆ ನಾಳೆ ತೋರಿಸೋಣ. ಅಮ್ಮನೂ ಹೇಳ್ಬಿಟ್ಟು ಹೋದರು ಆ ಥರ ಎಲ್ಲ ಏನೂ ಆಗಬಾರ್ದು, ಒಂಥರ ವಾಮಿಟಿಂಗ್ ಸೆನ್ಸೇಷನು, ಹೊಟ್ಟೆಲಿ ತೊಳ್ಸೋದು, ಸುಸ್ತಾಗೋದು ಆ ಥರ ಎಲ್ಲ ಆಗಬಾರ್ದು, ನೀನು ಡಾಕ್ಟ್ರಿಗೆ ತೋರಿಸು ಅಂತಾರೆ. ಜಾಸ್ತಿ ಓಡಾಡೋ ಕೆಲಸ ಮಾಡಬೇಡ, ಅಡುಗೆ ಬೇಗ ಮಾಡಿಬಿಟ್ಟು ರೆಸ್ಟ್ ಮಾಡು ಅಂತ ಹೇಳಿದ್ದಾರೆ. ಈಗ ಮಲ್ಕೊಳ್ಬೇಕು ಅನ್ನಿಸ್ತಾ ಇದೆ ನನಗೆ. ರಾಜೇಶ್ ಬಂದಮೇಲೆ ನಾನು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. 7:15 ಸ್ನೇಹಿತರೆ ಟೈಮ್. ಈಗ ಅಮ್ಮ ಹೋದ್ಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡು ಜಸ್ಟ್ ಹಾಗೆ ಮಲಗಿದೆ ಅಷ್ಟೇ, ನಿದ್ದೆ ಏನು ಮಾಡಲಿಲ್ಲ. ಮಧ್ಯಾಹ್ನದಷ್ಟೊತ್ತಿಗೆ ಅರೌಂಡ್ 1 ಅನಿಸುತ್ತೆ, ಒಂಥರ ಮೈಯೆಲ್ಲ ಬಿಸಿಯಾಗಕ್ಕೆ ಶುರುವಾಯಿತು, ಕಣ್ಣು ಉರಿಯೋಕ್ಕೆ ಶುರುವಾಯಿತು, ಬಿಸಿ ಆಯಿತು. ನಾನು ಯಾಕೆ ಅಂದ್ಬಿಟ್ಟು ಕಣ್ಣು ಉರಿತಾ ಇದೆ ಅಂದರೆ ಟೆಂಪ್ರೇಚರ್ ಬಂದಿದೆ ಅಂತ ಅರ್ಥ. ಥರ್ಮಾಮೀಟ್ರಲ್ಲಿ ಟೆಸ್ಟ್ ಮಾಡಿದ್ರೆ 99.5 ಇದೆ. ಯಾಕೆ ಅಷ್ಟೊಂದು ಆಯಿತು ಅಂತಲೇ ಗೊತ್ತಿಲ್ಲ. ರಾಜೇಶ್ ಟ್ಯಾಬ್ಲೆಟ್ ತೊಗೋ ಅಂತ ಹೇಳಿದ್ರು. ನಾನು ಮೊದಲೇ 3-4 ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀನಿ. ಮತ್ತೆ ಇನ್ನೂ ಬೇಡ ತಡೀರಿ, ಸ್ವಲ್ಪ ನೋಡೋಣ ಯಾಕೆ ಬಂತು ಅಂತ ಗೊತ್ತಿಲ್ವಲ್ಲ, ವಿತೌಟ್ ರೀಸನ್ ಹೆಂಗೆ ತೊಗೊಳ್ತೀರಾ? ಏನೂ ಚೇಂಜಸ್ ಆಗಲಿಲ್ಲ. ನಿನ್ನೆ ತನಕ ಏನು, ಇವತ್ತು ಬೆಳಿಗ್ಗೆ ತನಕನೂ ಆರಾಮಿದ್ದೆ. ಬಟ್ ಬೆಳಿಗ್ಗೆ ಹೇಳಿದ್ನಲ್ಲ, ಸ್ವಲ್ಪ ವಾಮಿಟಿಂಗ್ ಥರ ಆಯಿತು, ತೊಳ್ಸೋದು, ಹೊಟ್ಟೆಲಿ ತೊಳ್ಸೋದಾಯಿತು, ಸುಸ್ತು ಬೆಳಿಗ್ಗೆಯಿಂದನೂ ಸಖತ್ ಸುಸ್ತು. ಇಷ್ಟಕ್ಕೇ ಯಾಕೆ ಜ್ವರ ಬಂತು ಗೊತ್ತಿಲ್ವಲ್ಲ, ತೊಗೊಳೋದಿಲ್ಲ ಅಂದ್ಬಿಟ್ಟು ಹಾಗೆ ಮಲಗಿದ್ದೆ, ನಿದ್ದೆ ಮಾಡಿಬಿಟ್ಟಿದ್ದೆ. ಆಮೇಲೆ ಎದ್ದು ನೋಡ್ತೀನಿ, ಕಂಟ್ರೋಲೇ ಮಾಡೋಕ್ಕಾಗ್ತಾಯಿಲ್ಲ. ಒಂಥರ ಚಳಿ ಶುರುವಾಗ್ಬಿಟ್ಟಿದೆ, ಕಣ್ಣು ಜಾಸ್ತಿನೇ ಉರಿತಾ ಇದೆ, ಮೈ ನೋವು ಶುರುವಾಗ್ಬಿಡ್ತು. ಆವಾಗ ನಾನು ಒಂದು ಡೋಲೋ ತೊಗೊಂಡೆ. ಈಗ ಚೆಕ್ ಮಾಡಿದೆ ಥರ್ಮಾಮೀಟ್ರ, ಅಂದರೆ ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡಿದ್ನಲ್ಲ ಅಂದ್ಬಿಟ್ಟು 99 ಏನೋ ಇದೆ. ಇದಕ್ಕಿದ್ದಂಗೆ ಜ್ವರ ಬಂದಂಗೆ ಆಗೋಯ್ತು. ನಿನ್ನೆ ತನಕನೂ ಚೆನ್ನಾಗಿತ್ತು, ಇವತ್ತು ಬೆಳಿಗ್ಗೆ ಅಮ್ಮ ಹೋಗಿದ್ದಾರೆ, ಇವತ್ತು ಹೀಗಾಗ್ತಾಯಿದೆ. ಅಮ್ಮ ಏನೋ ಕೆಲಸ ಮಾಡಬೇಡ ಕಣೆ, ಅಡುಗೆದು ಒಂದು ಮಾಡ್ಕೋ ಸಾಕು ಅಂತ ಹೇಳಿದ್ರ. ಈಗ ನನ್ನ ಪರಿಸ್ಥಿತಿ ಹೇಗಿದೆ ಅಂದರೆ ಅದು ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನಿಸ್ತಾ ಇದೆ. ಒಂಥರ ಬೇಜಾರು, ಅದನ್ನು ಯೋಚನೆ ಮಾಡಿನೇ ಬೇಜಾರಾಗ್ತಾಯಿದೆ. ಅಂದರೆ ಇಷ್ಟು ದಿನದಲ್ಲಿ ರಾಜೇಶ್ ನಂಗೆ ತುಂಬಾ ಹೆಲ್ಪ್ ಮಾಡ್ತಾಯಿದ್ರು ಎಲ್ಲದಕ್ಕೂ. ಈಗಲೂ ಅವ್ರ ಹೆಲ್ಪ್ ಬೇಕು, ಬಟ್ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೆ ಆದಾಗ ಅವ್ರಿಗೂ ಕಷ್ಟ ಅಲ್ವಾ. ಸಾನುಗೇನೋ ರಜಾ ಇದೆ, ಆದರೆ ಅವ್ರಿಗೆ ಆಫೀಸ್ ಇದೆ. ಒಂದು ದಿನ ಅಂತ ಇಲ್ಲ, ದಿನಾನೂ ಒಂದಲ್ಲ ಒಂದು ಪ್ರಾಬ್ಲಮ್ಮು. ಒಂದಿನ ತಲೆನೋವು ಜಾಸ್ತಿ ಆಯಿತು, ಒಂದಿನ ಮೈ ನೋವು ಬಂತು, ಒಂದಿನ ಸುಸ್ತಾಯಿತು, ಫ್ಲೋ ಜಾಸ್ತಿ ಆಯಿತು. ನನಗೂ ಬೇಜಾರಾಗ್ಬಿಟ್ಟಿದೆ. ನಾನು ನಿಮ್ಮ ಜೊತೆ ಎಷ್ಟೋ ಸಾರಿ ಹೇಳಿದ್ದೀನಿ, ಇವತ್ತು ಹುಷಾರಿಲ್ಲ, ಇಶ್ಯೂ ಆಗಿದೆ ಅಂತ ಹೇಳಿ ನನಗೂ ಬೇಜಾರಾಗಿದೆ. ಅದು ನೋಡೋವ್ರಿಗೂ ಎಷ್ಟು ಬೇಜಾರಾಗಿರುತ್ತಲ್ವ. ನನಗೆ ಬೇಜಾರಾಗ್ತಾಯಿದೆ ಹೇಳೋದಕ್ಕೆ, ಈ ಥರ ಆಗ್ತಾಯಿದೆ ಅಂದ್ಬಿಟ್ಟು. ಈಗ DNC ಮಾಡಿಸಿದ್ದಕ್ಕೆ ಒಂದು ಸೊಲ್ಯೂಷನ್ ಸಿಕ್ತು ಅಂದ್ಕೊಂಡೆ, ಬಟ್ ಯಾಕೋ ಇನ್ನೂ ಬೇರೆ ಥರ ಜಾಸ್ತಿ ಆಗ್ತಾಯಿದೆ. ಗೊತ್ತಿಲ್ಲ ಏನಾಗುತ್ತೋ ಅಂದ್ಬಿಟ್ಟು ನೋಡಬೇಕು. ನಾಳೆ ತನಕ ಕಡಿಮೆ ಆಗಲಿಲ್ಲ ಅಂದರೆ ನಾಳೆ ನಾನು ಮತ್ತೆ ಡಾಕ್ಟ್ರ್ ಹತ್ರ ಹೋಗಬೇಕು. ಹೇಳಿದ್ನಲ್ಲ, ನಿನ್ನೆ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೆ, ಇವತ್ತು ರಾತ್ರಿ ಒಂದು ತೊಗೊಳ್ಬೇಕು. ಅದು ನನಗೆ 3 ಮಂತ್ಸ್ ತೊಗೊಳೋದಕ್ಕೆ ಹೇಳಿರೋದು. ಅಂದರೆ ಅದು ಹಾರ್ಮೋನ್ ಟ್ಯಾಬ್ಲೆಟ್ಸು. ಈಗ ತುಂಬಾ ಫ್ಲಕ್ಚುಯೇಟ್ ಆಗಿತ್ತಲ್ವ, ಇರ್ರೆಗ್ಯುಲರ್ ಆಗಿತ್ತು, ಹಾಗಾಗಿ ಕೊಟ್ಟಿದ್ದಾರೆ. ಇನ್ನು ರಿಪೋರ್ಟ್ ಬಂದಿಲ್ಲ. ರಿಪೋರ್ಟ್ ಬಂದ ಮೇಲೆ ಬನ್ನಿ ಅಂತ ಹೇಳಿದ್ದಾರೆ ಡಾಕ್ಟರು. ಅದಕ್ಕೆ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ. ರಾಜೇಶಕ್ಕೆ ಟೈಮ್ ಇಲ್ಲ ಹೋಗಿ ಇಸ್ಕೊಂಡು ಬರೋದಕ್ಕೆ. ಅದು ಬಂದಮೇಲೆ ನಾನು ಡಾಕ್ಟ್ರ್ ಹತ್ರ ಹೋಗಬೇಕು. ನೋಡೋಣ, ನಾಳೆ ಹೋಗಿ ಇಸ್ಕೊಂಡು ಬನ್ನಿ ಅಂತೀನಿ. ಸೊ ದಟ್ ಎರಡಕ್ಕೂ ಒಟ್ಟಿಗೆ ಹೋದಂಗಾಗುತ್ತೆ. ಈಗ ಸ್ನೇಹಿತರೆ, ಇವತ್ತಿನ ತನಕ ಈ ಅಪ್ಡೇಟ್ ಇದೆ ನನ್ನ ಹೆಲ್ತ್ದು. ನಾಳೆ ನೋಡೋಣ ಹೇಗಿರುತ್ತೆ ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಬಾಯ್, ಟೇಕ್ ಕೇರ್.